ಹಬ್ಬಗಳಿಗೆ ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟು ಬಾದಾಮ್ ಪೂರಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತುಂಬ ಈಸಿಯಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಬಾದಾಮ್ ಪೂರಿ ಮಾಡೋದಕ್ಕೆ 1 ಕಪ್ಪು ಮೈದಾನ ತಗೊಳ್ತೀನಿ. ಇದೇ ಕಪ್ಪನ್ನು ಅಳತೆಗಿಟ್ಕೊಳ್ಳಿ ನೀವು. ಇದರಲ್ಲಿ ನಾನು 1 ಕಪ್ ಮೈದಾನ ತಗೊಂಡಿದ್ದೀನಿ. ಇದು ನಾವು ಸ್ವೀಟ್ ಆಗಿರೋದ್ರಿಂದ ಒಂದು 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಿಟ್ಟಿಗೆ. ನೆಕ್ಸ್ಟು ಅರ್ಶಿನದ ಪುಡಿನ ಒಂದು 1/4 ಚಮಚ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ಎಲ್ಲೋ ಪೌಡರ್, ಕಲರ್ ಪೌಡರ್ ಇದೆ ಅಂದರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಅರಿಶಿನದ ಪುಡಿನೇ ಕಲರ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ಬಿಸಿ ತುಪ್ಪನ ಕಾಯಿಸ್ಬಿಟ್ಟು ಹಾಕಬೇಕು. ಆವಾಗ ನಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ತುಪ್ಪ ಇಲ್ಲ ಅಂದರೆ ಬೇಕಿದ್ರೆ ನಾವು ಬಿಸಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡಿ 1 ಸೌಟಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಕಲಸೋದಕ್ಕೆ ಹೋಗಬೇಡಿ, ಸುಟ್ಬಿಡುತ್ತೆ. ಅದು ತುಂಬ ಬಿಸಿ ತುಪ್ಪ ಹಾಕ್ಕೊಂಡಿರೋದ್ರಿಂದ ನಾವು ಸುಡುತ್ತೆ. ಸೊ ಒನ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಕೈಯಲ್ಲಿ ಹಿಟ್ಟನ್ನು ಈ ಥರ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಿಟ್ಟು ನೋಡಿ ಈ ಥರ ಹೊಡಿತಾ ಇದ್ದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಅಂತ. ಸೊ ಮತ್ತೆ ನಾನು ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪನ ಕಾಯಿಸ್ಬಿಟ್ಟು ಹಾಕ್ಕೊಳ್ತೀನಿ. ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಹಾಕ್ಕೊಂಡು ತುಂಬ ತುಪ್ಪ ಅಥವಾ ಎಣ್ಣೆನೂ ಹಾಕ್ಕೊಂಡು ನಾನು ಟೋಟಲ್ 1.5 ಸೌಟಲ್ಲಿ 1.5 ಅಷ್ಟು ಬಿಸಿ ತುಪ್ಪನ ಕಾಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಕೈಯಲ್ಲಿ ಕಳ್ಸೋಕ್ಕೆ ಹೋಗಬೇಡಿ. ಬಿಸಿ ತುಪ್ಪ ಹಾಕ್ಕೊಂಡು ಕೈ ಸುಟ್ಬಿಡತ್ತೆ. ಸೊ ಹಾಗಾಗಿ ಸ್ಪೂನಲ್ಲಿ ಈ ಥರ ಮಾಡ್ಕೊಂಡೇ ನೀವು ಕೈಯಲ್ಲಿ ಕಲಿಸ್ಕೊಳ್ಬೇಕು. ನೋಡಿ ಈ ಥರ ಮಾಡಿದಾಗ ಹಿಟ್ಟು ಸ್ವಲ್ಪ ಮುದ್ದೆ ಆಗಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ತುಪ್ಪ ಕರೆಕ್ಟಾಗಿ ಸಾಕಾಗಿದೆ ಅಂತ ಹೇಳಿ. ನೆಕ್ಸ್ಟು ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ತುಂಬ ನೀರು ಹಾಕ್ಕೊಳ್ಬೇಡಿ. ಎಕ್ಸಾಕ್ಟಾಗಿ ನೀವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀರೋ ಅದೇ ಥರ ನೀವು ಈ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಬೇಕು. ನಿಮಗೆ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀರಾ ಅಂದರೆ ಅದಕ್ಕೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನೀರಷ್ಟು ತೊಗೊಳ್ಳತ್ತೆ ಹಿಟ್ಟು. ಅರೌಂಡ್ ಮುಕ್ಕಾಲ್ಗಿಂತ ಸ್ವಲ್ಪ ಕಡಿಮೆ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ತೊಗೊಳ್ಳತ್ತೆ. ನಾನು ಇದು ಸೇಮ್ ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊಳ್ತೀನೋ ಅದೇ ಥರ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಅವಾಗ ನಮಗೆ ಚೆನ್ನಾಗಿ ಪದರವಾಗಿ ಬಾದಾಮ್ ಪೂರಿ ಬರುತ್ತೆ. ನೋಡಿ ಸೇಮ್ ಈ ಥರ ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಸೇಮ್ ಚಪಾತಿ ಹಿಟ್ಟು ಯಾವ ಥರ ಇದೆಯೋ ಅದೇ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಇಟ್ಬಿಡಬೇಕು. ಪ್ಲೇಟ್ನ ಮುಚ್ಚಿನ ಇಡಿ, ಇಲ್ಲಾಂದರೆ ಮೇಲೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಥರನೇ ಇದೆ. ಸೊ ನೀವು ಕಂಪಲ್ಸರಿ ಅದಕ್ಕೇನಾದರೂ ಮುಚ್ಚಿನೇ ಇಡಬೇಕು. ಮುಚ್ಚಿಬಿಟ್ಟು ಇದನ್ನು ಒಂದು 10 ನಿಮಿಷ ಸೈಡಿಗೆ ಇಟ್ಕೊಳ್ತೀನಿ. ನೆಕ್ಸ್ಟ್ ನಾನು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ತೀನಿ. ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಒಂದು ಕಪ್ಪು ಸಕ್ಕರೆಗೆ ನಾನು 3/4 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ತುಂಬ ಜಾಸ್ತಿ ಎಕ್ಸಾಕ್ಟಾಗಿ ನೀವು 1 ಕಪ್ಪೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಎಕ್ಸಾಕ್ಟ್ 3/4 ಕಪ್ ನೀರು ಸಾಕು ನಾವು ಇದಕ್ಕೆ. ಸೊ 3/4 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದೆಳೆ ಪಾಕ ತರಿಸ್ಕೊಳ್ಬೇಕು ನಾವು. ನೋಡಿ ಇವಾಗ ಫ್ಲೇಮ್ನ ಆನ್ ಮಾಡ್ಕೊಂಡಿದ್ದು, ನೀವು ಸಕ್ಕರೆನ ಹೀಗೆ ಸಕ್ಕರೆ ನೀರು ಹಾಕಿ ಬಿಟ್ಬಿಡ್ಬೇಡಿ. ಈ ಥರ ತಿರ್ಸ್ತಾ ಇರಬೇಕು. ಇಲ್ಲ ನಿಮ್ಗೊಂದು ಕಡೆ ಸಕ್ಕರೆ ಪಾಕ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ಥರ ತಿರುಗಿಸ್ತಾ ಇರಬೇಕು. ನಾನು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದ್ರೂ ಬೇಕಾದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಏಲಕ್ಕಿನ ಡೈರೆಕ್ಟಾಗಿ ಜಜ್ಜಿ ಹಾಕಿರೋದ್ರಿಂದ ಆ ಏಲಕ್ಕಿ ಆ ಥರ ಕಾಣಿಸ್ತಾ ಇದೆ. ಏಲಕ್ಕಿ ತುಂಬ ಘಮ ಅನ್ನೋ ಥರ ತುಂಬ ಚೆನ್ನಾಗಿರುತ್ತೆ. ಬಾದಾಮ್ ಪುರಿಗೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದನ್ನು ನಾವು ಒಂದೆಳೆ ಪಾಕ ಮಾಡ್ಕೋಬೇಕು. ಬಿಸಿ ಇರುತ್ತೆ, ನೋಡ್ಬಿಟ್ಟು ಮುಟ್ಟಿ ಈ ಥರ ಮಾಡಿದಾಗ ಈ ಥರ ಎಳೆ ಬರಬೇಕು. ನೋಡಿ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದರೆ ನಮಗೆ ಎಕ್ಸಾಕ್ಟಾಗಿ ಒಂದೆಳೆ ಪಾಕ ಬಂದಿದೆ ಅಂತ ಹೇಳಿ. ನೆಕ್ಸ್ಟ್ ನಾನು ರೆಡಿ ಮಾಡ್ಕೊಂಡಿರುವಂತಹ ಮೈದಾ ಹಿಟ್ಟನ್ನು ತಗೊಳ್ತೀನಿ. ಇದನ್ನು ನಾನು ಈ ಥರ ಮತ್ತೆ ಚೆನ್ನಾಗಿ ನಾದ್ಕೊಳ್ತೀನಿ. ನೀವು ಎಷ್ಟು ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬಾದಾಮ್ ಪೂರಿ ಆಗುತ್ತೆ.
ಪುರಿ ಬಂದ್ಬಿಟ್ಟು ಬಾದಾಮ್ ಪುರಿ ಲೇಯರ್ ಲೇಯರ್ ಆಗಿ ಬರುತ್ತೆ ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ. ನಾನು ಈ ಹಿಟ್ಟನ್ನು 2 ಭಾಗ ಆಗಿ ಕಟ್ ಮಾಡ್ಕೊಳ್ತೀನಿ. ಇದನ್ನ ಚೆನ್ನಾಗಿ ಉಂಡೆ ಮಾಡಿ ಸ್ವಲ್ಪ ಉದ್ದವಾಗಿ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಒಂದು ಚಾಕುವಿಂದ ಕಟ್ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಬಾದಾಮ್ ಪುರಿ ಎಲ್ಲ ಒಂದೇ ಸೈಜಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಒಂದು ಹಿಟ್ಟನ್ನು ಈ ಥರ ಒಂದು ಅಳತೆಯಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಹಿಟ್ಟನ್ನು ಇದು ಮಾಡ್ಕೊಂಡಿದ್ದೆ. ಇದನ್ನು ಉಂಡೆ ಮಾಡಿಕೊಂಡು ನಾವು ಬಾದಾಮ್ ಪುರಿಗೆ ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕೈಯಲ್ಲಿ ಉಂಡೆ ಕಟ್ಕೊಳ್ಬೇಕು. ಇದನ್ನೆಲ್ಲ ಮತ್ತೆ ಇದು ಬೌಲ್ಗೆ ಹಾಕಿಟ್ಕೊಳ್ತೀನಿ. ಇದನ್ನು ನೀಟಾಗಿ ಈ ಥರ ಉಂಡೆ ಕಟ್ಕೊಂಡು ಫಸ್ಟು ಲಟ್ಟಣಿಗೆಲಿ ಸ್ವಲ್ಪ ಲಟ್ಟಿಸ್ಕೊಳ್ತೀನಿ. ಡೈರೆಕ್ಟಾಗಿ ಹಿಟ್ಟು ಹಾಕ್ಕೊಳ್ಳಲ್ಲ. ಆ ಥರ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬ ಹಿಟ್ಟು ತೊಗೊಳ್ಬಿಡುತ್ತೆ, ಆವಾಗ ಚೆನ್ನಾಗಿ ಅನಿಸಲ್ಲ. ಸೊ ಈ ಥರ ಲಟ್ಟಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಥರನೇ ಉಜ್ಕೊಳ್ತೀನಿ. ಸೇಮ್ ನಿಮಗೆ ಪೂರಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟು, ಚಪಾತಿಗಿಂತ ಸ್ವಲ್ಪ ಕಡಿಮೆ ಹಿಟ್ಟನ್ನು ತೊಗೊಳ್ಳಿ. ಅವಾಗ ನಿಮಗೆ ಬಾದಾಮ್ ಪುರಿಗೆ ಕರೆಕ್ಟಾಗಿ ಆಗುತ್ತೆ. ಆಮೇಲೆ ತುಂಬ ತೆಳುನೂ ಉಜ್ಬೇಡಿ, ತುಂಬ ದಪ್ಪನೂ ಉಜ್ಕೊಳ್ಬೇಡಿ. ಒಂದು ಮೀಡಿಯಮ್ ಸೈಜಲ್ಲಿ ನೀವು ಉಜ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇದಿವಾಗ ಈ ಥರ ನೋಡಿ ಈ ಥರ ಉಜ್ಕೊಂಡಿದ್ದೀನಿ. ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಿ ನೋಡಿ ಈ ಥರ ಮಾಡಿಕೊಂಡು ಆ ತುದಿ ಮತ್ತು ಈ ತುದಿನ ಒಂದು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಲಟ್ಟಣಿಗೆ ತೊಗೊಂಡು ಕೆಳಗಡೆ ಭಾಗನ ಈ ಥರ ಲಟ್ಟಿಸ್ಕೊಳ್ಬೇಕು. ನೋಡಿ ಲಟ್ಟಿಸ್ಕೊಂಡಿದ್ದೀನಿ. ಈ ಕಡೆ ತುದಿ ಎಂಡನ್ನ ಹಾಗೆ ಬಿಡಬೇಕು. ಈ ಥರ ಲೇಯರ್ ಲೇಯರ್ ಇರುತ್ತೆ. ಸೊ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಸೇಮ್ ಎಲ್ಲ ಹಿಟ್ಟನ್ನು ನಾವು ಅದೇ ಪ್ರೊಸೀಜರಲ್ಲಿ ಉಜ್ಕೊಂಡು ಬಾದಾಮ್ ಪುರಿಗೆ ರೆಡಿ ಮಾಡ್ಕೊಳ್ಬೇಕು. ನೋಡಿ ಸೇಮ್ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಥರ ಲಟ್ಟಣಿಗೆಲೆ ಉಜ್ಕೊಳ್ತೀನಿ. ನೆಕ್ಸ್ಟು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೆಕ್ಸ್ಟು ಮತ್ತೆ ಲಟ್ಟಿಸ್ಕೊಳ್ತೀನಿ. ಸೇಮ್ ಅದೇ ಥರ ಲಟ್ಟಿಸ್ಕೊಳ್ಳಿ. ತುಂಬ ಈಸಿ ಮಾಡೋದು, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಗಿದೆ. ಸೇಮ್ ಅದೇ ಥರ ನಾನು ಇದನ್ನು ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ ಒಂದು ಈ ಥರ ಫೋಲ್ಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಎರಡೂ ತುದಿಯನ್ನು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಈ ಥರ. ನೆಕ್ಸ್ಟು ಲಟ್ಟಣಿಗೆ ತೊಗೊಂಡು ಈ ಕೆಳಗಡೆ ಭಾಗನ ಈ ಥರ ಉಜ್ಕೊಳ್ಬೇಕು. ಮುಂದೆ ಹಾಗೆ ಸ್ವಲ್ಪ ಬಿಟ್ಬಿಡಿ, ಅಲ್ಲಿ ನಮಗೆ ಚೆನ್ನಾಗಿ ಲೇಯರ್ ಬಂದಿರುತ್ತೆ. ಸೊ ಕೆಳಗಡೆ ಮಾತ್ರ ಈ ಥರ ಉಜ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಎಲ್ಲ ಹಿಟ್ಟನ್ನು ಸೇಮ್ ಇದೇ ಥರ ನೀವು ಲಟ್ಟಿಸ್ಕೊಳ್ಳಿ. ನೆಕ್ಸ್ಟು ನಾನು ಇನ್ನೊಂದು ಕಡೆ ಬಾಣಲಿಯಲ್ಲಿ ಎಣ್ಣೆಯನ್ನು ತಗೊಳ್ತೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ತುಂಬ ಫ್ಲೇಮ್ನ ಹೈ ಇಟ್ಕೊಳ್ಬೇಡಿ. ನೋಡಿ ಬಾದಾಮ್ ಪುರಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ಇದಿವಾಗ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಈ ಥರ ತುಂಬ ಹೈ ಫ್ಲೇಮ್ ಇಟ್ಕೊಂಡಿಲ್ಲ ನಾನು, ಮೀಡಿಯಮ್ ಫ್ಲೇಮಲ್ಲಿ ಈ ಬಾದಾಮ್ ಪುರಿಗಳನ್ನು ನಾನು ಕರ್ಕೊಳ್ತೀನಿ ಎಣ್ಣೆಯಲ್ಲಿ. ಈ ಥರ ನೀವು ಮಡ್ಚಿ ಹಾಕಬೇಕು. ಈ ಥರ ನೋಡಿ ತುಂಬ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಈ ಪುರಿಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅವಾಗ ಒಳಗಡೆ ಲೇಯರ್ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇದನ್ನು ನಾನು ಸೌಟಲ್ಲಿ ತೊಗೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಕಡೆ ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಡೈರೆಕ್ಟಾಗಿ ಬಿಸಿ ಏನಿದೆಯೋ ಅದೇ ಥರ ಹಾಕ್ಕೊಳ್ಬೇಕು. ನೀವು ಸಕ್ಕರೆ ಪಾಕನ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬಿಸಿಯಾಗಿ ಇಟ್ಕೊಂಡಿರಬೇಕು. ನೋಡಿ ಇದಕ್ಕೆ ಹಾಕ್ಕೊಳ್ತೀನಿ. ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಲೈಟಾಗಿ ಬಿಸಿ ಇರಬೇಕು ಸಕ್ಕರೆ ಪಾಕಕ್ಕೆ ಹಾಕಬೇಕಾದ್ರೆ. ಈ ಥರ ನೀವು ಹಾಕಿ ನೆಕ್ಸ್ಟ್ ಈ ಥರ ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಒಂದು ಅರ್ಧದಿಂದ 1 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಚೆನ್ನಾಗಿ ಸಕ್ಕರೆ ಪಾಕ ಕುಡ್ಕೊಳ್ಳುತ್ತೆ. 1 ನಿಮಿಷಕ್ಕಿಂತ ಯಾವುದೇ ಕಾರಣಕ್ಕೂ ಜಾಸ್ತಿ ಹೊತ್ತು ಇಡೋಕ್ಕೆ ಹೋಗ್ಬಿಡಿ, ಅವಾಗ ತುಂಬ ಸಕ್ಕರೆ ಪಾಕ ಇಟ್ಕೊಂಡು ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ 1 ನಿಮಿಷ ಅಥವಾ ಒಂದು ಅರ್ಧದಿಂದ 1 ನಿಮಿಷ ಇಡಿ ಸಾಕು. ಇದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಇದನ್ನು
ತುಂಬ ಜಾಸ್ತಿ ಹೊತ್ತು ಇಟ್ಬಿಟ್ರೆ ನಿಮಗೆ ತುಂಬ ಸಕ್ಕರೆ ಪಾಕ ಹಿಡ್ಕೊಂಡು ತುಂಬ ಸಿಹಿ ಅನಿಸುತ್ತೆ ಆ್ಯಂಡ್ ದೆನ್ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು 1 ನಿಮಿಷ ಮ್ಯಾಕ್ಸಿಮಮ್ 1 ನಿಮಿಷ ಇಟ್ಟರೆ ಸಾಕು. ಈ ಥರ ನಾವು ತಟ್ಟೆಯಲ್ಲಿ ಇಟ್ಕೊಳ್ಬೇಕು. ಜಾಸ್ತಿ ಏನು ಸಕ್ಕರೆ ಪಾಕ ಹಿಡಿರುತ್ತೋ ಅದು ಕೆಳಗಡೆ ಜಾರ್ಕೊಂಡು ಈ ಥರ ಈಗ ತಟ್ಟೆಯ ಎಂಡಲ್ಲಿ ಇದಾಗುತ್ತೆ. ಒಂದು ಸ್ಲ್ಯಾಂಟಾಗಿ ಏನಾದರೂ ಸಪೋರ್ಟ್ ಕೊಟ್ಬಿಟ್ಟು ನೀವು ಈ ಥರ ತಟ್ಟೆಯಲ್ಲಿ ಇಟ್ಬಿಡಿ. ಮಾಡಿರೋ ಎಲ್ಲ ಪೂರಿಗಳನ್ನು ನಾನು ಇದೇ ಥರ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿವಾಗ ಸಕ್ಕರೆ ಪಾಕ ಬಂದಿದೆ. ಎಕ್ಸ್ಟ್ರಾ ಏನಿದೆ ಆ ಸಕ್ಕರೆ ಪಾಕ ಇಲ್ಲಿ ಬಂದಿದೆ. ಇದಿವಾಗ ರೆಡಿ ಆಗಿದೆ ನೋಡಿ. ಸೇಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಆ್ಯಂಡ್ ತುಂಬ ಈಸಿ ಕೂಡ. ನೀವು ಮಾಡೋದು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಥರ ತುಂಬ ಡಿಫ್ರೆಂಟ್ ಆಗಿರೋ ರೆಸಿಪಿನ ಎವ್ರಿ ಟೈಮ್ ನಾನು ನಿಮ್ಗೆ ಹೇಳ್ಕೊಡ್ತಾನೆ ಇರ್ತೀನಿ. ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಬಾದಾಮ್ ಪೂರಿ. ಇದಕ್ಕೆ ನಾನು ಸ್ವಲ್ಪ ಗಾರ್ನಿಷಿಂಗಿಗೆ ಕೊಬ್ಬರಿ ತುರಿನ ಯೂಸ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಕೊಬ್ಬರಿ ತುರಿ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮದುವೆ ಮನೆಯಲ್ಲಿ ಅಥವಾ ಬೇಕ್ರಿಯಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುವಂತಹ ಬಾದಾಮ್ ಪೂರಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.